ನಮಸ್ಕಾರ. ಕೋಡಿಂಗ್ ಪ್ರಾಜೆಕ್ಟ್ಸ್ ಇನ್ ಪೈಥಾನ್ ಕಲಿಯೋಣ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತು ನಾವು ಮ್ಯಾಡ್ಲಿಬ್ಸ್ ಅನ್ನುವ ಗೇಮಿಂಗ್ ಅಪ್ಲಿಕೇಶನ್ನ ಪೈಥಾನ್ ಅಲ್ಲಿ ಬರೆಯೋದು ಹೇಗೆ ಅಂತ ಕಲಿಯೋಣ ಬನ್ನಿ. ಮೊದಲನೇದಾಗಿ ಮ್ಯಾಡ್ಲಿಬ್ಸ್ ಅಂದ್ರೆ ಏನು? ಮ್ಯಾಡ್ಲಿಬ್ಸ್ ಒಂದು ಐಸ್ ಬ್ರೇಕರ್ ಗೇಮ್. ಹಾಗಂದ್ರೆ ನೀವು ಯಾರ ಫ್ರೆಂಡ್ಸ್ ಜೊತೆ ಸೇರಿದಾಗ ಅಥವಾ ಯಾವ್ದಾರ ಒಂದು ಪಾರ್ಟಿಗೆ ಹೋದಾಗ ಒಬ್ಬರನ್ನೊಬ್ಬರು ಪರಿಚಯ ಮಾಡ್ಕೊಳ್ಳೋದಕ್ಕೋಸ್ಕರ ಶುರುವಿನಲ್ಲಿ ಆಡುವಂತ ಒಂದು ಆಟ. ಈ ಆಟ ಹೇಗಿರುತ್ತೆ ಅಂದ್ರೆ, ನಿಮ್ಮ ಹತ್ರ ಆಲ್ರೆಡಿ ಒಂದು ಸ್ಟೋರಿ ಡೆವಲಪ್ ಮಾಡಿರ್ತೀರಾ, ಬಟ್ ಆ ಸ್ಟೋರಿ ಕಂಪ್ಲೀಟ್ ಆಗಿರಲ್ಲ, ಮಧ್ಯ ಬ್ಲಾಂಕ್ಸ್ ಬಿಟ್ಟಿರ್ತೀರಾ. ಆ ಬ್ಲಾಂಕ್ಸ್ ನ ಆ ಪಾರ್ಟಿಗೆ ಬಂದಿರೋರ ಹತ್ರ ಇನ್ಪುಟ್ ಆಗಿ ತಗೊಂಡು ಆ ಸ್ಟೋರಿನ ಕಂಪ್ಲೀಟ್ ಮಾಡ್ತೀರಾ. ಐಡಿಯಾ ಏನಪ್ಪಾ ಅಂತ ಅಂದ್ರೆ, ಆ ಬ್ಲಾಂಕ್ಸ್ ನ ಕೊಡೋರ್ಗೆ ಆ ಸ್ಟೋರಿ ಹೇಗಿರುತ್ತೆ ಅಂತ ಗೊತ್ತಿರೋದಿಲ್ಲ. ಸೊ ಅಟ್ ದ ಎಂಡ್ ಆಫ್ ದ ಡೇ ಸ್ಟೋರಿ ಸಮ್ ವಾಟ್ ರ್ಯಾಂಡಮ್ ಆಗಿ ಫನ್ನಿ ಆಗಿ ಎಂಡ್ ಅಪ್ ಆಗತ್ತೆ. ಆತರ ಎವ್ರಿಬಡಿ ಕ್ಯಾನ್ ಹ್ಯಾವ್ ಎ ಗುಡ್ ಲಾಫ್. ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಮ್ಯಾಡ್ ಲ್ಯಾಬ್ಸ್ ಅನ್ನುವ ಒಂದು ಗೇಮ್ ನ ಎಸ್ಪೆಷಲಿ ಈ ಆಫೀಸ್ ಪಾರ್ಟೀಸ್ ಅಲ್ಲಿ ಮತ್ತೆ ಮಕ್ಕಳ ಬರ್ತ್ಡೇಸ್ ಅಲ್ಲಿ ತುಂಬಾ ನೋಡ್ತೀವಿ. ನಾವು ಇವತ್ತು ಈ ಪೈಥಾನ್ ಅಲ್ಲಿ ಅದನ್ನ ಯಾವ ತರ ಮಾಡೋದು ಅಂತ ಕಲಿತೀವಿ. ಸೊ ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ನಾವು ಒಂದು ಪಾರ್ಟಿಗೆ ಹೋಗಿದ್ದೀವಿ ಅಂತ ಅನ್ಕೊಳ್ಳಿ. ನನ್ನ ಹತ್ರ ಆಲ್ರೆಡಿ ಒಂದು ಸ್ಟೋರಿ ಇದೆ. ನಾನೇನ್ ಮಾಡ್ತೀನಿ, ಅಲ್ಲಿ ಬಂದಿರೋರ ಹತ್ರ ಒಂದು ಡೇ ಕೊಡಿ, ಒಂದು ನೇಮ್, ನಂಬರ್, ಅನಿಮಲ್, ರಿಲೇಟಿವ್, ಈ ತರ ಒಂದು 5 ಡಿಫ್ರೆಂಟ್ ಪ್ಯಾರಾಮೀಟರ್ಸ್ ನ ತಗೊಂತೀನಿ. ತಗೊಂಡ್ಮೇಲೆ ನಾನು ಅವ್ರಿಗೆ ಹೇಳ್ತೀನಿ, ಸಿ ನನ್ನ ಹತ್ರ ಒಂದು ಸ್ಟೋರಿ ಇತ್ತು, ಒಂದು ಟೆಂಪ್ಲೇಟು, ಅದು ಈ ತರ ಇದೆ. ಆನ್ ಡ್ಯಾಶ್ ಐ ವಾಸ್ ಗೋಯಿಂಗ್ ಟು ಡ್ಯಾಶ್ ಹೌಸ್, ಆನ್ ದ ವೇ ಐ ಸಾ ಬ್ಲಾಂಕ್ ಬ್ಲಾಂಕ್ ಅಂಡ್ ಆಲ್ ಐ ಡಿಡ್ ವಾಸ್ ಟು ರನ್ ಅಂಡ್ ಇನ್ಫಾರ್ಮ್ ಮೈ ಬ್ಲಾಂಕ್ who help to chase the blank. ಇಲ್ಲಿ ಎಷ್ಟೊಂದು ಬ್ಲಾಂಕ್ಸ್ ಇದೆಯಲ್ವಾ, ಅದನ್ನ ನಾವು ಯೂಸರ್ ಇಂದ ಇನ್ಪುಟ್ ತಗೊಂಡಿರ್ತೀವಲ್ಲ, ಅದ್ರ ಮುಖಾಂತರ ನಾನು ಫಿಲ್ ಮಾಡ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್, ಯೂಸರ್ ಡೇ ಬಂದ್ಬಿಟ್ಟು ಟ್ಯೂಸ್ಡೇ ಅಂತ ಕೊಟ್ಟಿದ್ದ ಅಂದ್ರೆ, ಆನ್ ಟ್ಯೂಸ್ಡೇ ಐ ವಾಸ್ ಗೋಯಿಂಗ್ ಟು, ಅದರ ಒಂದು ಹೆಸರು ರಾಮ್ ಅಂತ ಕೊಟ್ಟಿದ್ರೆ ರಾಮ್ಸ್ ಹೌಸ್, ಅಂಡ್ ಆನ್ ದ ವೇ ಐ ಸಾ ಎಷ್ಟು ನಂಬರು 5 ಅನಿಮಲ್ ಹೆಸರು ಕ್ಯಾಟ್ಸ್ ಅಂತ ಕೊಡಿ, 5 ಕ್ಯಾಟ್ಸ್ ಅಂಡ್ ಆಲ್ ಐ ಡಿಡ್ ವಾಸ್ ಟು ರನ್ ಅಂಡ್ ಇನ್ಫಾರ್ಮ್ ಮೈ ರಿಲೇಟಿವ್ ಬಂದ್ಬಿಟ್ಟು ಲೈಕ್ ಮೈ ಬ್ರದರ್ ಅಂತ ಇದ್ರೆ ಮೈ ಬ್ರದರ್ ಹೂ ಹೆಲ್ಪ್ ಟು ಚೇಸ್ ದ ಕ್ಯಾಟ್ಸ್. ಈ ತರ ಒಂದು ರ್ಯಾಂಡಮ್ ಸ್ಟೋರಿನ ಕ್ರಿಯೇಟ್ ಮಾಡೋದನ್ನ ಮ್ಯಾಡ್ಲಿಬ್ಸ್ ಅಂತ ಕರಿತೀವಿ. ಈ ಅಪ್ಲಿಕೇಶನ್ ನಾನು ಯಾಕೆ ಕನ್ಸಿಡರ್ ಮಾಡಿದ್ದೀನಿ ಅಂದ್ರೆ, ಇದ್ರ ಮುಖಾಂತರ ನಾನು ನಿಮ್ಗೆ ಪೈಥಾನ್ ಅಲ್ಲಿ ಸ್ಟ್ರಿಂಗ್ ಕನ್ಕ್ಯಾಟಿನೇಷನ್ ಯಾವ ತರ ಮಾಡೋದು ಮತ್ತೆ ಯೂಸರ್ ಇಂದ ಇನ್ಪುಟ್ ಯಾವ ತರ ತಗೊಳ್ಳೋದು ಅಂತ ಹೇಳ್ಕೊಡುವ ಪ್ರಯತ್ನ ಮಾಡ್ತೀನಿ. ಸೊ ಬನ್ನಿ ಪ್ರಾಜೆಕ್ಟ್ ನ ಶುರು ಮಾಡೋಣ. ಮೊದಲನೇದಾಗಿ ನಾನು ಒಂದು ಪೈಥಾನ್ ಫೈಲ್ ನ ಕ್ರಿಯೇಟ್ ಮಾಡಿದ್ದೀನಿ. ನಾನು ಪೈಚಾರ್ಮ್ ಅನ್ನುವ ಒಂದು ಐಡಿನ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಪೈಥಾನ್ ಬೇಸಿಕ್ಸ್ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನಮ್ಮ ಕಲಿಯೋಣದಲ್ಲೇ ಒಂದು ಕ್ರಾಶ್ ಕೋರ್ಸ್ ಇದೆ, ಅದನ್ನ ಮಾಡಿ ಈ ಅಪ್ಲಿಕೇಶನ್ಸ್ ನ ನೀವು ಟ್ರೈ ಮಾಡಿದ್ರೆ ನಿಮ್ಗೆ ಹೆಲ್ಪ್ ಆಗ್ಬೋದು. ಸೊ ಮೊದಲನೇದಾಗಿ ಸ್ಟ್ರಿಂಗ್ ಕನ್ಕ್ಯಾಟಿನೇಷನ್ ಅಂದ್ರೆ ಏನು? ನಾವೇನಾದ್ರೂ ಒಂದು ಸ್ಟ್ರಿಂಗ್ ನ ಇನ್ನೊಂದು ಸ್ಟ್ರಿಂಗ್ ಜೊತೆ ಜೋಡಿಸುವ ಪ್ರಯತ್ನ ಮಾಡಿದ್ರೆ ಅದನ್ನ ನಾವು ಸ್ಟ್ರಿಂಗ್ ಕನ್ಕ್ಯಾಟಿನೇಷನ್ ಅಂತ ಕರಿತೀವಿ. ಪೈಥಾನ್ ಅಲ್ಲಿ ಈ ತರ ಒಂದು ಸ್ಟ್ರಿಂಗ್ ನ ಇನ್ನೊಂದು ಸ್ಟ್ರಿಂಗ್ ಜೊತೆ ಸೇರಿಸೋದನ್ನ ಡಿಫ್ರೆಂಟ್ ವೇಸ್ ಅಲ್ಲಿ ಮಾಡ್ಬೋದು. ಅದು ಹೇಗೆ ಅಂತ ಕಲಿಯೋಣ. ಮೊದಲನೇದಾಗಿ ನಾನು ಒಂದು ಚಾನೆಲ್ ನೇಮ್ ಅನ್ನೋದನ್ನ ಇನಿಷಿಯಲೈಸ್ ಮಾಡ್ಕೊಂತೀನಿ. ಕಲಿಯೋಣ ಅಂತ ಮಾಡಿದೀನಿ ಅಂತ ಅನ್ಕೊಳ್ಳಿ. ಪ್ರಿಂಟ್ ಮಾಡ್ತಾ ಒಂದು ಸ್ಟ್ರಿಂಗ್ ಲಿಟ್ರಲ್ ನ ತಗೊಂತೀನಿ. ಅಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅಂದ್ಬಿಟ್ಟು ಸ್ಪೇಸ್ ಕೊಟ್ಟು ಪ್ಲಸ್ ಚಾನೆಲ್ ನೇಮ್. ಈ ತರನು ನಾನು ಸ್ಟ್ರಿಂಗ್ ಕನ್ಕ್ಯಾಟಿನೇಟ್ ಮಾಡಬಹುದು. ಅಂದ್ರೆ ಒಂದು ಸ್ಟ್ರಿಂಗ್ ತಗೊಂಡು ಇನ್ನೊಂದು ಸ್ಟ್ರಿಂಗ್ ನ ಅದ್ರ ಜೊತೆ ಸೇರಿಸೋದಕ್ಕೆ ಪ್ಲಸ್ ಅನ್ನುವ ಸಿಂಬಲ್ ನ ಯೂಸ್ ಮಾಡ್ಕೋಬಹುದು. ಇದು ಬೇಡ ಅಂದ್ರೆ ಸೆಕೆಂಡ್ ಟೈಪ್ ಬಂದು ಪ್ಲೀಸ್ ಸಬ್ಸ್ಕ್ರೈಬ್ ಟು ಅಂತ ಕೊಟ್ಟು, ಇಲ್ಲಿ ನೀವೇನು ವ್ಯಾಲ್ಯೂ ಕೊಡ್ಬೇಕು ಅಂತ ಇದ್ದೀರಾ ಅದನ್ನ ಫ್ಲವರ್ ಬ್ರೇಸಸ್ ಅಲ್ಲಿ ಕೊಟ್ಟು ಆ ಸ್ಟ್ರಿಂಗ್ ಲಿಟರ್ ನ ಕಂಪ್ಲೀಟ್ ಮಾಡಿ ಫಾರ್ಮ್ಯಾಟ್, ಇಲ್ಲಿ ಚಾನೆಲ್ ನೇಮ್ ಅಂದ್ರೆ ನೀವು ವೇರಿಯಬಲ್ ಏನಿದೆ ಅದನ್ನ ಕೊಡ್ಬೋದು. ಇದು ಸೆಕೆಂಡ್ ಟೈಪ್. ಥರ್ಡ್ ಟೈಪ್ ತುಂಬಾ ಫೇಮಸ್ ಆಗಿರೋದು, ಇವಾಗ ರಿಲೆವೆಂಟ್ ಆಗಿರೋದು, ಬೆಸ್ಟ್ ಪ್ರಾಕ್ಟೀಸ್ ಅಂದ್ರೆ ಎಫ್ ಸ್ಟ್ರಿಂಗ್ಸ್. ಇಲ್ಲಿ ನೀವು ಯಾವ ತರ ಮಾಡ್ತೀರಾ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅಂತ ಕೊಟ್ಟು ಫ್ಲವರ್ ಬೇಸಸ್ ಮಾಡಿ ಇಲ್ಲೇ ನೀವು ಚಾನೆಲ್ ನೇಮ್ ನ ಪ್ರೊವೈಡ್ ಮಾಡ್ತೀರಾ. ಸೊ ಈ ತರ ಮಾಡೋದ್ರಿಂದ ಒಂದ್ ಸ್ಟ್ರಿಂಗ್ ಇನ್ನೊಂದು ಸ್ಟ್ರಿಂಗ್ ಜೊತೆ ಸೇರುತ್ತೆ. ಇವಾಗ ಇದನ್ನ ರನ್ ಮಾಡಿ ನೋಡೋಣವಾ? ನೋಡಿ, ಔಟ್ಪುಟ್ ಅಲ್ಲಿ ಯಾವುದೇ ತರವಾದ ಒಂದು ವ್ಯತ್ಯಾಸ ಇಲ್ಲ. ಎಲ್ಲಾ ಕಡೆನೂ ಪ್ಲೀಸ್ ಸಬ್ಸ್ಕ್ರೈಬ್ ಟು ಕಲಿಯೋಣ ಅಂತಾನೆ ಬಂದಿದೆ. ಆದ್ರೆ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಈ ತರ 3 ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ಮಾಡಬಹುದು.
ನಾನು ಈ ಮ್ಯಾಡ್ಲಿಬ್ಸ್ ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಈ ಎಫ್ ಸ್ಟ್ರಿಂಗ್ ಅನ್ನುವ ಮೆಥಡ್ ನ ಯೂಸ್ ಮಾಡ್ತೀನಿ. ನಾನು ಯಾಕೆ ಸ್ಟ್ರಿಂಗ್ ಕನ್ಕ್ಯಾಟಿನೇಟ್ ಮಾಡಬೇಕು? ಯೂಸರ್ ಇಂದ ಕೊಡೋ ಇನ್ಪುಟ್ ನ ನನ್ನ ಸ್ಟೋರಿ ಜೊತೆ ಅದನ್ನ ಆಡ್ ಮಾಡಬೇಕು. ಅಂದ್ರೆ ಒಂದ್ ಸ್ಟ್ರಿಂಗ್ ನ ಇನ್ನೊಂದು ಸ್ಟ್ರಿಂಗ್ ಜೊತೆ ನಾನು ಆಡ್ ಮಾಡ್ತಾ ಹೋಗ್ತಾ ಇರಬೇಕಾಗಿರೋದ್ರಿಂದ ಸ್ಟ್ರಿಂಗ್ ಕನ್ಕ್ಯಾಟಿನೇಷನ್ ತುಂಬಾ ಮುಖ್ಯ ಆಗುತ್ತೆ. ಸೊ ನಾನು ಇದನ್ನ ಡಿಲೀಟ್ ಮಾಡಿ ಆ ಮ್ಯಾಡ್ಲಿಬ್ಸ್ ನ ಇಲ್ಲಿ ಕೊಡ್ತಾ ಹೋಗ್ತೀನಿ. ಮ್ಯಾಡ್ಲಿಬ್ಸ್ ಇಸ್ ಈಕ್ವಲ್ ಟು ಅದು ಎಫ್ ಸ್ಟ್ರಿಂಗ್ ಆಗಿರೋದ್ರಿಂದ ಎಫ್ ಇಂದ ಶುರು ಆಗುತ್ತೆ. ಆನ್ ನಾನು ಹೇಳಿದೆ ಇಲ್ಲೊಂದು ಫಸ್ಟ್ ಬ್ಲಾಂಕ್, ಅದಕ್ಕೆ ಡೇ ಅಂತ ಕೊಟ್ಟಿನಿ. ಆನ್ ಡೇ ಐ ವಾಸ್ ಗೋಯಿಂಗ್ ಟು, ಇದ್ಯಾರೋ ನನ್ನ ಫ್ರೆಂಡ್ ಹೆಸರಲ್ವಾ, ನೇಮ್ಸ್ ಹೌಸ್ ಅಂಡ್ ಆನ್ ದ ವೇ, ನೆಕ್ಸ್ಟ್ ಲೈನ್ ಬರ್ಬೇಕಂದ್ರೆ ಎಂಟರ್ ಕೊಡಿ. ಆನ್ ದ ವೇ ಐ ಸಾ, ಇಲ್ಲೊಂದು ನಂಬರ್ ಕೊಡ್ತೀನಿ ಅವ್ರ ಯೂಸರ್ ಇಂದ ಇನ್ಪುಟ್ ತಗೊಳಕ್ಕೆ, ನಂಬರ್ ಇಲ್ಲ ಅನಿಮಲ್, ಮತ್ತೆ ಇಲ್ಲೊಂದು ಎಸ್ ಅಂತ ಕೊಟ್ಟಿರ್ತೀನಿ. ಅಕಸ್ಮಾತ್ ಅವ್ರು ಒನ್ ಅಂತ ಕೊಟ್ರೆ ಈ ಪ್ಲೂರಲ್ ಮತ್ತೆ ಸಿಂಗ್ಯುಲರ್ ಫಾರ್ಮ್ ಅಲ್ಲಿ ಇರ್ಲಿ ಅಂತ. ಅಂಡ್ ಐ ವಾಸ್ ಶಾಕ್ಡ್ ಅಂಡ್ ಐ ರ್ಯಾನ್ ಅಂಡ್ ಇನ್ಫಾರ್ಮ್ಡ್ ಮೈ ರಿಲೇಟಿವ್ ಹೂ ಹೆಲ್ಪ್ ಟು ಚೇಸ್ ದ ಅನಿಮಲ್ ಅಂತ ಕೊಡ್ತೀನಿ ಮತ್ತೆ ಇಲ್ಲಿ. ಸೊ ನನಗೆ ಬೇಕಾಗಿರುವಂತ ಒಂದು ಮ್ಯಾಡ್ಲಿಬ್ ಸ್ಟ್ರಿಂಗ್ ಅಥವಾ ಒಂದು ಸ್ಟೋರಿನ ನಾನು ರೆಡಿ ಮಾಡ್ಕೊಂಡೆ. ಇಲ್ಲಿ ಏನೇನ್ ವೇರಿಯೇಬಲ್ಸ್ ನಾನು ಡಿಕ್ಲೇರ್ ಮಾಡಿದ್ದೀನಿ ಅದು ಎಲ್ಲದನ್ನು ನಾನು ಬ್ಲಾಂಕ್ಸ್ ಅಂತ ಕನ್ಸಿಡರ್ ಮಾಡ್ಬೋದು ಮ್ಯಾಡ್ಲಿಬ್ಸ್ ಅಲ್ಲಿ. ಸೊ ಇದನ್ನ ನಾನು ಇನಿಷಿಯಲೈಸ್ ಮಾಡ್ಬೋದು ಅಥವಾ ಯೂಸರ್ ಇಂದ ಇನ್ಪುಟ್ ಆಗಿ ತಗೋಬಹುದು. ನಮ್ಮ ಮೈನ್ ಉದ್ದೇಶ ಇರೋದೇನೋ ಇನಿಷಿಯಲೈಸ್ ಮಾಡಬಾರ್ದು, ಯೂಸರ್ ಏನ್ ಕೊಡ್ತಾನೆ ಅದನ್ನ ನಾನು ಡೈನಾಮಿಕ್ ಆಗಿ ಇಲ್ಲಿ ಯೂಸ್ ಮಾಡ್ಕೋಬೇಕು ಅಲ್ವಾ. ಸೊ ಡೇ ಇಸ್ ಈಕ್ವಲ್ ಟು ಪೈಥಾನ್ ಅಲ್ಲಿ ಯೂಸರ್ ಇಂದ ಇನ್ಪುಟ್ ತಗೊಳ್ಳೋದು ಹೇಗೆ? ಪೈಥಾನ್ ಅಲ್ಲಿ ಇನ್ಪುಟ್ ಅನ್ನುವ ಒಂದು ಬಿಲ್ಟ್ ಇನ್ ಮೆಥಡ್ ಇದೆ. ಅಲ್ಲಿ ನೀವು ಇಲ್ಲಿ ಏನಾದ್ರು ಬೇರೆ ವ್ಯಾಲ್ಯೂ ಕೊಟ್ರೆ ಅದು ಯೂಸರ್ಗೆ ಪ್ರಾಂಪ್ಟ್ ಆಗುತ್ತೆ. ಪ್ರಾಂಪ್ಟ್ ಅಂದ್ರೆ ಅವ್ರನ್ನ ಕೇಳೋದಕ್ಕೆ ಒಂದು ಇನ್ಫಾರ್ಮೇಶನ್ ಸಿಗತ್ತೆ. ಪ್ಲೀಸ್ ಎಂಟರ್ ಎ ಡೇ ಅಂತ ಕೊಟ್ರೆ ಇಲ್ಲಿ ಆನ್ ಯೂಸರ್ ಏನ್ ಕೊಡ್ತಾನೆ ಅದು ಬಂದು ಡೇ ಅಲ್ಲಿ ಸೇವ್ ಆಗುತ್ತೆ. ನೋಡಿ, ನೀವು ಒಂದೊಂದು ವೇರಿಯೇಬಲ್ ನ ಇನಿಷಿಯಲೈಸ್ ಮಾಡ್ತಿದ್ದಾಗೆ ಅಥವಾ ಡಿಕ್ಲೇರ್ ಮಾಡಿ ಕಂಪ್ಲೀಟ್ ಮಾಡಿದ್ಮೇಲೆ ಇಲ್ಲಿ ಎರರ್ ತೋರಿಸ್ತಾ ಇದ್ದು ಹೊರಟೋಗ್ತಾ ಇದೆ, ಇಲ್ಲೆಲ್ಲರಿಗೂ ಇನ್ನ ಎರರ್ ತೋರಿಸ್ತಾ ಇದೆ. ಸೊ ಅದನ್ನೆಲ್ಲ ನಾನು ಡಿಕ್ಲೇರ್ ಮಾಡ್ತಾ ಹೋಗ್ತೀನಿ. ನೀವು ಇದೇ ಆರ್ಡರ್ ಅಲ್ಲೇ ಮಾಡಬೇಕು ಅಂತೇನಿಲ್ಲ, ರ್ಯಾಂಡಮ್ ಆರ್ಡರ್ ಅಲ್ಲಿ ಕೂಡ ಮಾಡಬಹುದು. ಪ್ಲೀಸ್ ಎಂಟರ್ ಎ ನೇಮ್, ನೆಕ್ಸ್ಟ್ ನಂಬರ್, ಪ್ಲೀಸ್ ಎಂಟರ್ ಎ ನಂಬರ್. ಆಮೇಲೆ ಏನ್ ಮಾಡ್ಬೇಕು, ನಾನು ಇನ್ನ ಅನಿಮಲ್ ಮಾಡ್ಬೇಕಲ್ವಾ, ಇನ್ಪುಟ್ ಪ್ಲೀಸ್ ಎಂಟರ್ ಎ ಅನಿಮಲ್ ಅಂತಾನೆ ಕೊಡ್ತೀನಿ. ಆಮೇಲೆ ರಿಲೇಟಿವ್ ಒಂದು ಲಾಸ್ಟ್ ಅಲ್ಲಿ ಮಿಕ್ಕಿದೆ, ರಿಲೇಟಿವ್ ಇಸ್ ಈಕ್ವಲ್ ಟು ಇನ್ಪುಟ್ ಪ್ಲೀಸ್ ಎಂಟರ್ ಎ ರಿಲೇಟಿವ್. ಸೊ ಇದನ್ನ ನಾವು ರನ್ ಮಾಡ್ತಾ ಪ್ರಯತ್ನ ಮಾಡೋಣ. ಇವಾಗ ನಾನು ಇದನ್ನ ರನ್ ಮಾಡಿದ್ರೆ ನೋಡಿ, ನಾನು ಯೂಸರ್ ಇಂದ ಕೇಳ್ತಾ ಇರೋದು ಪ್ಲೀಸ್ ಎಂಟರ್ ಎ ಡೇ. ಅವನು ಯಾವ ಡೇ ಬೇಕಾದ್ರೂ ಎಂಟರ್ ಮಾಡೋದು, ಅವನು ಗೊತ್ತಿಲ್ಲ ಇದನ್ನ ನಾವು ಯಾವ ತರ ಯೂಸ್ ಮಾಡ್ತೀವಿ ಮ್ಯಾಡ್ಲಿಬ್ಸ್ ಅಲ್ಲಿ ಅಂತ. ಸೊ ಅವನು ಮಂಡೇ ಅಂತ ಕೊಡ್ತಾರೆ ಅಂತ ಅನ್ಕೊಳ್ಳಿ, ಮಂಡೇ. ಪ್ಲೀಸ್ ಎಂಟರ್ ಎ ನೇಮ್, ಒಬ್ರು ಹೆಸರು ಕೊಡಿ ಅಂತ ಹೇಳಿದ್ದಾರೆ, ನಾನು ಯಶ್ ಅಂತ ಕೊಡ್ತೀನಿ. ಪ್ಲೀಸ್ ಎಂಟರ್ ಎ ನಂಬರ್ 3. ಪ್ಲೀಸ್ ಎಂಟರ್ ಎನ್ ಅನಿಮಲ್, ನಾನು ಡಾಗ್ ಅಂತ ಕೊಡ್ತೀನಿ. ಪ್ಲೀಸ್ ಎಂಟರ್ ಎ ರಿಲೇಟಿವ್, ರಿಲೇಟಿವ್ ಬಂದು ನನ್ನ ಬ್ರದರ್ ಅಂತ ಕೊಡ್ತೀನಿ. ಸೊ ಇದೆಲ್ಲ ಇನ್ಪುಟ್ ತಗೊಂಡ್ಮೇಲೆ ಎಂಟರ್ ಮಾಡಿದಾಗ ಈ ವ್ಯಾಲ್ಯೂಸ್ ಇಲ್ಲಿ ಯೂಸ್ ಆಗಿರುತ್ತೆ. ಬಟ್ ಇದು ಯಾಕೆ ಪ್ರಿಂಟ್ ಆಗಿಲ್ಲ ಅಂದ್ರೆ, ನೀವು ಗಮನಿಸಿದ್ರೆ ನಾನು ಈ ಮ್ಯಾಡ್ಲಿಬ್ಸ್ ನ ಪ್ರಿಂಟ್ ಮಾಡ್ತಾ ಇಲ್ಲ. ಸೊ ಪ್ರಿಂಟ್ ಮ್ಯಾಡ್ಲಿಬ್ಸ್ ಅಂತ ಮಾಡಿದಾಗ ಮತ್ತೆ ರನ್ ಮಾಡಿ ಯೂಸರ್ ಇಂದ ಇನ್ಪುಟ್ಸ್ ತಗೊಳ್ಳೋಣ. ಅದೇ ತರ ಮಂಡೇ ಯಶ್ 4 ಡಾಗ್ ಬ್ರದರ್ ಅಂತ ತಗೊಂಡಾಗ ನೋಡಿ ಇಲ್ಲೊಂದು ಸ್ಟೋರಿ ನಮ್ಗೆ ಜನರೇಟ್ ಆಯ್ತು ಮ್ಯಾಡ್ಲಿಬ್ ಇಂದ. ಅದೇನು, ಆನ್ ಮಂಡೇ ಐ ವಾಸ್ ಗೋಯಿಂಗ್ ಟು ಯಶ್ ಹೌಸ್ and on the way I saw 4 dogs and I was shocked and I ran and informed my brother who helped to chase the dog. ಈ ತರ ಒಂದು ರ್ಯಾಂಡಮ್ ಸ್ಟೋರಿ ಜನರೇಟ್ ಆಯ್ತು. ನೀವು ಇದೇ ಸ್ಟ್ರಿಂಗ್ ಲಿಟರಲ್ ನ ಯೂಸ್ ಮಾಡಬೇಕು ಅಂತೆಲ್ಲ, ನಿಮ್ದೇ ಓನ್ ಸ್ಟೋರಿ ಬರ್ಕೊಂಡು ಎಲ್ಲೆಲ್ಲಿ ಬ್ಲಾಂಕ್ಸ್ ಬೇಕು ಅದನ್ನೆಲ್ಲ ಫಿಲ್ ಮಾಡಿ ಯೂಸರ್ ಇಂದ ಇನ್ಪುಟ್ ತಗೊಂಡು ಒಂದು ಹೊಸ ಸ್ಟೋರಿನ ಕ್ರಿಯೇಟ್ ಮಾಡಿ. ಈ ಪ್ರೋಸೆಸ್ ಅಲ್ಲಿ ಒಂದು ಖುಷಿ ಇರತ್ತೆ, ಯಾಕಂದ್ರೆ ಚಿಕ್ಕ ಹುಡುಗರಿಗೆ ಈ ತರ ರ್ಯಾಂಡಮ್ ಸ್ಟೋರೀಸ್ ಹೇಳಿದಾಗ ಇಟ್ ಕ್ಯಾನ್ ಹ್ಯಾವ್ ಫ್ಯಾಂಟಸೀಸ್ ಆಸ್ ವೆಲ್. ಅದಕ್ಕೆ ನೀವು ಕೂಡ ಇದನ್ನ ಟ್ರೈ ಮಾಡಿ. ಹೋಪ್
ಈ ವಿಡಿಯೋ ಮುಖಾಂತರ ನಾವು ಪೈಥಾನ್ ಅಲ್ಲಿ ಸ್ಟ್ರಿಂಗ್ ಕಾನ್ಕಾಟಿನೇಷನ್ ಮಾಡೋದು ಹೇಗೆ ಮತ್ತೆ ಯೂಸರ್ ಇಂದ ಇನ್ಪುಟ್ ತಗೊಳ್ಳೋದು ಹೇಗೆ ಅಂತ ಕಲ್ತಿದ್ದೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ದು ಯಾವುದೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನಷ್ಟು ವಿಡಿಯೋಗಳಿಗೋಸ್ಕರ ನಮ್ಮ ಕಲಿಯೋಣ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.